ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ನಾನಾಗಿ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾವು ಒಂದು ವಿಡಿಯೋ ಬಂದು ಫ್ರೆಂಡ್ಸ್, ಏನು ಗೊತ್ತಾ, ತುಂಬ ಬೇಜಾರಾದಾಗ, ತುಂಬ ಮನಸ್ಸಿಗೆ ಬೇಜಾರಾದಾಗ ಏನೆಲ್ಲ ಯೋಚನೆಗಳು ಬರ್ತವೆ ಅಂದರೆ ಅದನ್ನು ನಾವು ಎಕ್ಸ್ಪೆಕ್ಟೇಷನ್ನು ಮಾಡೋಕ್ಕಾಗಲ್ಲ. ಅಷ್ಟು ಯೋಚನೆಗಳಿರುತ್ತೆ ಮನಸ್ಸುಗಳಿಗೆ. ಯಾವುದ್ಯಾವುದೋ ವಿಷಯಗಳಿಗೆ ಬೇಜಾರು ಮಾಡ್ಕೋತೀವಿ. ಗಂಡ ಹೆಂಡತಿ ಜಗಳ ಆಗಲಿ, ಅಪ್ಪ ಅಮ್ಮನ ಜೊತೆ ಜಗಳ ಆಗಲಿ, ಅದು ಮಕ್ಕಳ ಜೊತೆ ಜಗಳ ಆಗಲಿ, ಹೊರಗಡೆ ಸ್ನೇಹಿತರ ಜೊತೆ ಜಗಳ ಆಗಲಿ, ಏನೇ ಜಗಳ ಮನಸ್ಸಿಗೆ ತುಂಬ ಬೇಜಾರಾದಾಗ ಏನು ಮಾಡ್ತೀವಿ, ಕೆಲವರು ಒಂದೊಂದು ಥರ ಯೋಚನೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಒಂದೊಂದು ಸಲ ಆ ಮನಸ್ಸಿಗೆ ತುಂಬ ಬೇಜಾರಾದಾಗ ಜೀವನನ ಕಳ್ಕೊಂಡಿರೋರೆ 3/4%. ಆ ಮನಸ್ಸಿಗೆ ತುಂಬ ಬೇಜಾರಾದಾಗ ಸಾಧ್ಯ ಆದಷ್ಟು ಒಂಟಿಯಾಗಿರೋದನ್ನ ನಾವು ಟ್ರೈ ಮಾಡಬೇಕು. ಇಲ್ಲ ಜಾಸ್ತಿ ಜನ ಇರೋ ಜೊತೆ ಬೆರೆತು ಬಿಡಬೇಕು. ಅಲ್ಲಿ ಮನಸ್ಸಿಗೆ ಬೇಜಾರಾಯ್ತು ಅಂದ್ಕೊಂಡು ಒಬ್ಬರೇ ಕೂತ್ಕೊಂಡು ಕೊರಗಿ ಮನಸ್ಥಿತಿಗಳನ್ನ ಹಾಳು ಮಾಡಿಕೊಂಡು ಇನ್ಯಾವ್ಯಾವ ನಿರ್ಧಾರಗಳನ್ನ ನಾವು ತಗೊಂಡು ನಮ್ಮನ್ನು ನಾವೇ ಇಲ್ಲದಂಗೆ ಒಂದ್ಸಲ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಜೊತೆಯಲ್ಲಿರೋರ್ಗೂ ಬೇಜಾರು ಮಾಡ್ತೀವಿ, ನಾವು ಬೇಜಾರಾಗ್ತೀವಿ. ನಮ್ಮಿಂದ ಇನ್ನೊಬ್ಬರ ಮನಸ್ಥಿತಿನೂ ಹಾಳಾಗುತ್ತೆ, ನಮ್ಮ ಮನಸ್ಥಿತಿಗಳು ಆಗುತ್ತೆ. ಅವಾಗ ಏನು ಮಾಡಬೇಕು ಅಂದರೆ, ಆದಷ್ಟು ಕೆಲವರು ಇರೋಕ್ಕೆ ಇಷ್ಟಪಡ್ತಾರೆ. ತುಂಬ ಮನಸ್ಸಿಗೆ ಬೇಜಾರಾದಾಗ ನಾನು ಒಂದು ನಿದ್ದೆ ಮಾಡಿದರೆ ನನ್ನ ಮನಸ್ಥಿತಿ ಸರಿಯಾಗುತ್ತೆ. ಕೆಲವರು ಲಾಂಗ್ ಡ್ರೈವ್ ಹೋಗಿ ಬಂದರೆ ನನ್ನ ಮನಸ್ಥಿತಿ ಸರಿಯಾಗುತ್ತೆ. ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗಿ ಬಂದರೆ ನನ್ನ ಮನಸ್ಥಿತಿ ಸರಿಯಾಗುತ್ತೆ. ಇನ್ನು ಕೆಲವರು ನಾನು ತುಂಬ ಜನದ ಜೊತೆ ಬೆರೆತರೆ ನನ್ನ ಮನಸ್ಸು ಹಗುರ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಮೆಂಟಾಲಿಟಿ ಇರುತ್ತೆ. ಯಾಕಂದರೆ ಮನಸ್ಸು ಅನ್ನೋದು ಒಂದ್ಸಲಿ ಒಡೆದೋದ್ರೆ ಮತ್ತೆ ಅದನ್ನು ಗೂಡ್ಸೋಕ್ಕಾಗಲ್ಲ. ಹಾಗೆ ಮನಸ್ಸು ಅಂದಾಗ ಒಂದ್ಸಲಿ ಬೇಜಾರಾಗ್ಬಿಟ್ರಂತೂ ಅದು ನಮ್ಮ ಮನಸ್ಸು ನಮ್ಮನ್ನು ಮಾತೇ ಕೇಳಲ್ಲ, ಹಿಡ್ತದೇ ಇರೋದಿಲ್ಲ. ಯಾಕಂದರೆ ಬೇಜಾರಾಗೋದು ನಮ್ಮ ಅತಿಯಾದ ಪ್ರೀತಿಯಿಂದ, ನಾವು ಅತಿಯಾದ ಜಗಳದಿಂದ, ಅತಿಯಾದ ಕೋಪ, ಇದು ನಮ್ಮನ್ನು ಮನಸ್ಥಿತಿಗಳನ್ನ ಬೇಜಾರು ಮಾಡುತ್ತೆ. ಹಾಗೆ ನಾವು ತುಂಬ ಬೇಜಾರಾಗೋಕ್ಕೆ ಕಾರಣ ಏನು ಅಂದರೆ, ನಾವು ಇಷ್ಟಪಟ್ಟವ್ರನ್ನ ಮಾತು ಕೇಳಲಿಲ್ಲ, ನಮ್ಮ ಮಕ್ಕಳ ಮಾತು ಕೇಳಲಿಲ್ಲ, ನಾವು ನಂಬಿದವ್ರು ನಮಗೆ ಮೋಸ ಮಾಡಿದ್ರು ಅಂದಾಗ, ನಮ್ಮ ತಂದೆ ತಾಯಿಗಳು ನಮಗೆ ಮೋಸ ಮಾಡಿದ್ರು ಅಂದಾಗ, ಇಲ್ಲ ಕಟ್ಕೊಂಡು ಗಂಡನಿಂದ ಒಂದು ಬೇಜಾರಾಗ್ಬೋದು. ಏನಾರು ವಿಷಯಗಳಿಗೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಬೇಜಾರುಗಳಾಗ್ತಾ ಇರುತ್ತೆ. ಆವಾಗ ಅವರು ಆ ಟೈಮಲ್ಲಿ ಯಾವ ಒಂದು ಡಿಸೈಡ್ ತೊಗೋತಾರಂತ ಅವ್ರಿಗೆ ಗೊತ್ತಿರಲ್ಲ. ಆದರೂ ಏನಾರು ಒಂದು ಮಾಡ್ಕೋತಾರೆ. ಅದು 3/4% ಪ್ರಾಣಾನ ಆಗಿರೋದೇ ಹೆಚ್ಚೇ ಹೊರತು ಕಡಿಮೆ ಅಂತ ಇಲ್ಲ. ಯಾಕಂದರೆ 100ಕ್ಕೆ ಒಂದು ಇಲ್ಲಾಂದ್ರೂ ಒಂದು ಅರ್ಧಕ್ಕರ್ಧ ಜನ ಜೀವನನೇ ಬೇಜಾರು ಅಂದ್ಕೊಂಡು ಏನೆಲ್ಲ ಒಂದು ಕೆಟ್ಟ ಕೆಲಸಗಳಿಗೆ ಕೈ ಹಾಕ್ಬಿಡ್ತಾರೆ. ಆದರೆ ಅವ್ರನ್ನೇ ಇಲ್ದಿದ್ದಂಗೆ ಮಾಡುತ್ತೆ. ಹಾಗಾಗಿ ಬೇಜಾರಾದಾಗ ನನ್ನ ಒಂದು ಸಜೆಷನ್ ಏನಂದರೆ, ಸಾಧ್ಯ ಆದಷ್ಟು ಒಬ್ಬರೇ ಇರೋಕ್ಕೆ ಟ್ರೈ ಮಾಡಿಬಿಡಿ. ಇಲ್ಲ ನೆಮ್ಮದಿಯಾಗಿ ಕಣ್ಣು ಮುಚ್ಚಿ ಅರ್ಧ ಗಂಟೆ 1 ಅವರ್ ನಿದ್ದೆ ಮಾಡಿಬಿಡಿ. ಆಗ ಮನಸ್ಸಲ್ಲಿರೋ ಸ್ವಲ್ಪ ಹಗುರ ಕಡಿಮೆ ಆಗುತ್ತೆ. ಇಲ್ವಾ ಯಾವುದಾದ್ರೂ ಒಂದು ನೀವು ಇಷ್ಟಪಡುವಂಥ ದೇವಸ್ಥಾನಗಳಿಗೆ ಹೋಗ್ಬಿಡಿ. ಆವಾಗ ಇನ್ನಷ್ಟು ಮನಸ್ಸು ನಿರಾಳವಾಗುತ್ತೆ. ನಾವೆಷ್ಟು ತುಂಬ ಜನಕ್ಕೆ ಒಂಟಿತನ ಇದ್ದಷ್ಟು ಕಾಡುತ್ತೆ ಇನ್ನಷ್ಟು ಬೇಜಾರುಗಳಾಗ್ತಾಯಿದೆ. ಹಾಗಾಗಿ ನಾವು ಯಾವುದೇ ವಿಷಯಗಳಿಗೂ ತೀರಾ ಬೇಗನೆ ಕೋಪ ಮಾಡ್ಕೊಳ್ಳೋದನ್ನ ಬಿಡಬೇಕು. ಬೇಜಾರು ಅನ್ನೋದು ಏನಕ್ಕೆ? ಮಾತು ಬೆಳೆದಾಗ ಒಂದಕ್ಕೆ ಹೋಗಿ 9 ಮಾತಾಡಿದಾಗಲೇ ಅಲ್ಲಿ ಬೇಜಾರು ಅನ್ನೋದು. ಯಾವ ವಿಷಯಕ್ಕೂ ಬೇಜಾರು ಮಾಡ್ಕೋಬೋದು. ಬೇಜಾರು ಅನ್ನೋದು ಇರ್ತದಾ, ಆವಾಗ ಅಲ್ಲಿ ಕೂತು ಬಗೆಹರಿಸ್ಕೊಬೇಕು. ಇಲ್ಲ ಅದನ್ನೇ ನಾವು ದೊಡ್ಡದು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಷ್ಟು ಒಂದಕ್ಕೆ ಹೋಗಿ ದೊಡ್ಡದು ಬೆಳೆದು ಅದು ದೊಡ್ಡ ಹೆಮ್ಮರವಾಗುತ್ತೆ. ಹಾಗಾಗಿ ನಮ್ಮ ಮನಸ್ಥಿತಿನ ಯಾವಾಗಲೂ, ನಮ್ಮ ಮನಸ್ಥಿತಿ, ದೇಹಸ್ಥಿತಿ, ಮನಸ್ಥಿತಿ ಎಲ್ಲನೂ ನಾವು ಯಾವಾಗಲೂ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಅತಿ ತುಂಬ ಬೇಜಾರಾಯಿತು ಅಂದರೆ ಏನು ಮಾಡಿ ಅಂದರೆ 1 ಅವರ್ ಮಲ್ಕೊಬಿಡಿ. ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಿಡಿ. ಇಲ್ಲ ತುಂಬ ಜನ ಜೊತೆ ಬೆರೆತು ಬಿಡಿ. ಆಗ ಬೆರೆತಾಗ ಏನಾಗುತ್ತೆ ಅಂದರೆ ಒಂದ್ಸಲ ಕೋಪ ಎಲ್ಲ ಕಡಿಮೆ ಆಗುತ್ತೆ, ಖುಷಿ ಇರುತ್ತೆ. ಹಾಗಾಗಿ ತಾಳ್ಮೆ ಮನುಷ್ಯನಿಗೆ ತುಂಬಾ ಮುಖ್ಯ ಆಗಿರುತ್ತೆ. ಹಾಗೆ ಏನು ಮಾತಾಡ್ತೀವಿ ಏನು ಅಂತ ಅನುಭವ ಇರಲ್ಲ, ಕ್ಷಣಕ್ಕೆ ಮಾತಾಡ್ಕೋತೀವಿ. ತುಂಬ ಬೇಜಾರಾದಾಗ ಏನೇನೋ ಮನಸ್ಸು 100 ಥರ ಯೋಚನೆ ಮಾಡ್ತಾ ಇರುತ್ತೆ. ಸುಮ್ಮನೆ ನಾನು ಈಗ ಮಾಡಿದ್ರೆ ಒಳ್ಳೇದಾ, ಇದು ಮಾಡಿದ್ರೆ ಒಳ್ಳೇದಾ ಅಂತ. ಯಾಕಂದರೆ ಅದು ಮನಸ್ಸು ಕೊಟ್ಬಿಟ್ಟಿರ್ತೀವಿ ಬೇಜಾರನ್ನ. ಆ ಮನಸ್ಸು ಯಾವ್ಯಾವ ಡಿಸೈಡ್ ಹೇಳ್ತಾ ಇರುತ್ತೆ ಎಲ್ಲದಕ್ಕೂ ನಾವು ಬದ್ಧವಾಗಿ ಹೋಗ್ತಾ ಇರ್ತೀವಿ. ಹಾಗಾಗಿ ಯಾವುದೇ ಸರಿನೇ ಆಗಲಿ, ಬೇಜಾರಲ್ಲಿದ್ದಾಗ ಜಾಸ್ತಿ ಒಂಟಿಯಾಗಿರೋಕ್ಕೆ ಇಷ್ಟಪಡಿ. ಇಲ್ವಾ ಎಲ್ಲಾದರೂ ಎಲ್ಲಿ ಇಂಥ ಜಾಗದಲ್ಲಿ ನಂಗೆ ಒಂಥರ ನೆಮ್ಮದಿ ಸಿಗುತ್ತೆ ಅಂದರೆ ಆ ತಕ್ಷಣ ಹೊರಟ್ಬಿಡಿ. ಮನೆಯಿಂದ ನೀವು
ಆ ತಕ್ಷಣಕ್ಕಾಗಿ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಒಬ್ರಿಗೊಬ್ರು ಮಿಲಾಯಿಸ್ಕೊಂಡು ಜಗಳ ಆಡಿಕೊಂಡು ನಿಂತ್ಕೊಂಡಾಗ್ಲೇ ಅದು ದೊಡ್ಡದಾಗಿ ಎಮ್ಮರವಾಗಿ ಒಬ್ರಿಗೊಬ್ರು ಬೇಜಾರು ಮಾಡಿಕೊಂಡು ಒಬ್ರಿಗೊಬ್ರು ಕಷ್ಟಗಳು ಸ್ಟಾರ್ಟ್ ಆಗೋದು. ಆಗ ಒಬ್ಬರಲ್ಲಿ ಯಾರು ಒಬ್ಬರು ಸೋತು ಮನೆಯಿಂದ ಗಂಡು ಮಕ್ಕಳಾರು ಈಚೆ ಹೋಗ್ಬಿಡ್ಬೇಕು, ಹೆಣ್ಮಕ್ಳಾರು ಈಚೆ ಹೋಗ್ಬಿಡ್ಬೇಕು. ಅವಾಗ ಹೋದಾಗ ಅದು ಸ್ವಲ್ಪ ಒನ್ ಅವರ್ಗೆ ಏನೆಲ್ಲ 1 ಅವರಲ್ಲ, ಹಾಫ್ ಆನ್ ಅವರ್ಗೆ ಏನೆಲ್ಲ ಆಗೋಗ್ಬಿಡುತ್ತೆ. ಆದರೆ ಗಂಡ ಹೆಂಡ್ತಿ ಯಾರೊಬ್ಬರು ಸೋತು ನಡೆದ್ಬಿಟ್ರೆ ಅಲ್ಲಿ, ಇಲ್ಲ ಗಂಡ ಈಚೆ ಹೋಗಬೇಕು, ಇಲ್ಲ ಹೆಂಡ್ತಿ ಪಕ್ಕದ ಮನೇಲಿ ಎಲ್ಲರೂ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಬಿಡ್ಬೇಕು. ಅವಾಗ ಹಂಗೆಲ್ಲ ಆಯಿತು ಅಂದರೆ ಒಬ್ರಿಗೊಬ್ಬರು ಮನಸ್ತಾಪಗಳಾಗಲ್ಲ, ಬೇಜಾರಾಗಲ್ಲ, ಶಾಂತತೆ ಇರುತ್ತೆ. ಹಾಗಾಗಿ ನಮ್ಮನ್ನು ನಾವು ಕಳ್ಕೊಳ್ಳೋಂಗೂ ಆಗಲ್ಲ ಅಲ್ವಾ. ಇದು ತುಂಬ ಜನದ ಅನ್ಬೋದು. ನನಗಂತೂ ಬೇಜಾರಾದರೆ ಫ್ರೆಂಡ್ಸ್, ಇಲ್ಲ ಒಂದು ಲಾಂಗ್ ಡ್ರೈವ್ ಹೋಗ್ತೀನಿ, ಇಲ್ಲ ನೆಮ್ಮದಿಯಾಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಕೂತ್ಬಿಡ್ತೀನಿ, ಇಲ್ಲ ದೇವ್ರ ಮನೆಗೆ ಹೋಗಿ ಕೂತ್ಕೋತೀನಿ, ಇಲ್ಲ 1 ಅವರ್ ಕಣ್ಣು ತುಂಬ ನಿದ್ದೆ ಮಾಡಿಬಿಡ್ತೀನಿ. ಯಾರೂ ಇರಬಾರ್ದು, ಪ್ರಶಾಂತವಾಗಿ ಕಣ್ಣು ತುಂಬ ನಿದ್ದೆ ಮಾಡಿ ಎದ್ದುಬಿಡ್ತೀನಿ. ಇದು ನನ್ನ ಒಂದು ಮನಸ್ಥಿತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.